ಪಾಕಿಸ್ತಾನದ ಪಂಜಾಬ್ ಅಂದ್ರೆ ಬಹಳ ಸೇಫೆಸ್ಟ್ ಜಾಗ ಅನ್ಕೊಳ್ತಾ ಇದ್ರು. ಆಪರೇಷನ್ ಸಿಂಧೂರ 2ಗೆ ಟೈಮ್ ಕೌಂಟ್ ಡೌನ್. ಗಡಿ ಭಾಗದಲ್ಲಿ ಮುಂದುವರೆದಿದೆ ಪಾಕಿಸ್ತಾನ ಸೈನಿಕರ ಕಿತಾಪತಿ. ಉತ್ತರ ಕೊಡೋ ಕೆಲಸಗಳು ಕೂಡ ಆಗ್ತಾ ಇದೆ. 10ಕ್ಕೂ ಹೆಚ್ಚು ಭಾರತೀಯರನ್ನ ಬಲಿ ಪಡೆದಿದೆ ಪಾಕ್ ಅಂದ್ರೆ ಸೇನೆಯನ್ನ. ಭಾರತೀಯ ಸೇನೆ ಮತ್ತು ಪಾಕ್ ಸೇನೆ ನಡುವೆ ಗುಂಡಿನ ಚಕಮಕಿ ನಡೀತಾ ಇರುವ ಸಂದರ್ಭದಲ್ಲಿ ನಮ್ಮ 10 ಜನ ಯೋಧರು ಜೀವವನ್ನ ಕಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವೆರಿ ಸ್ಯಾಡ್. ಎಸ್, ಇದನ್ನ ಹೇಗೆ ಸಂಭ್ರಮಿಸಬೇಕು, ಅದರ ನಡುವೆ ನಮ್ಮ ಯೋಧರು ಹೀಗೆ ಜೀವವನ್ನ ಕಳ್ಕೊಳ್ತಾ ಇದಾರಲ್ಲ ಅನ್ನುವಂತಹ ನೋವು ಮಿಕ್ಸ್ಡ್ ವರ್ಷನ್ ಇಲ್ಲಿ ನಮಗೆ ಸಿಗ್ತಾ ಇರೋದು. 10ಕ್ಕೂ ಹೆಚ್ಚು ಭಾರತೀಯರನ್ನ ಪಾಕಿಸ್ತಾನದ ಸೇನೆ ಬಲಿ ಪಡೆದಿದೆ. ಭಾರತೀಯ ಸೇನೆ ಮತ್ತು ಪಾಕ್ ಸೇನೆ ನಡುವೆ ಗುಂಡಿನ ಚಕಮಕಿ ಆಗ್ತಿತ್ತು. ಈ ಗುಂಡಿನ ಚಕಮಕಿಯಲ್ಲಿ ನಮ್ಮ ದೇಶದ 10 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಸುದ್ದಿ ಸಿಗ್ತಾ ಇದೆ. ಯಾರು, ಯಾವ ಊರಿನವರು, ಯಾವ ಭಾಗದವರು, ಮುಂದಿನ ಕ್ಷಣಗಳಲ್ಲಿ ನೋಡ್ತಾ ಹೋಗೋಣ. ಎಸ್, ಇಷ್ಟೊತ್ತು ನ್ಯೂಸ್ ಶುರು ಮಾಡ್ಬೇಕಾರಿದ್ದಂತಹ ಜೋಶ್ ಇಲ್ಲ. ಇವಾಗ ನುಗ್ಗ್ ಹೊಡೆದಿದ್ದೀವಿ ಅನ್ನುವಂತಹ ಜೋಶ್ ನಡುವೆ ಮತ್ತೊಂದು ಸ್ಯಾಡ್ ನ್ಯೂಸ್ ಬರ್ತಾ ಇದೆ. ಅದು ಗುಂಡಿನ ಚಕಮಕಿ ಆಗ್ಬೇಕಾದ್ರೆ ಬಾರ್ಡರ್ ಅಲ್ಲಿ ನಮ್ಮ ಸೇನೆಯ 10 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. 10 ಜನ. ಮನೆಯಿಂದ ಸೈನಿಕರನ್ನ ವಾರಿಗೆ ಕಳಿಸಿದಂತಹ ಮನೆಯಲ್ಲೀಗ ನಡುಕ ಶುರುವಾಗಿದೆ. ಕೈ ಹಿಚ್ಚಿಕೊಳ್ತಾ ಇದ್ದಾರೆ. ಯಾರು, ಏನು, ಎತ್ತ ಅಂತ ಆ ಸುದ್ದಿಗಳನ್ನ ಮುಂದಕ್ಕೆ ನೋಡ್ತಾ ಹೋಗೋಣ. ಮತ್ತೊಂದ್ ಕಡೆ ಇದು ಇಲ್ಲಿಗೆ ಮುಗಿತಾ ಆಪರೇಷನ್ ಸಿಂಧೂರ್ ಭಾಗ 1 ಇಲ್ಲಿಗೆ ಮುಗಿತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ, ಮುಂದುವರೆದ ಭಾಗಗಳಿದೆ. ಬಟ್ ಹೇಗಿರುತ್ತೆ ಅಂತ ನಾವು ಊಹೆ ಮಾಡಕ್ಕಾಗಲ್ಲ. ಆಪರೇಷನ್ ಸಿಂಧೂರ್ ಆಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದ್ ಕಡೆ ಮಾಕ್ ಡ್ರಿಲ್, ಮತ್ತೊಂದ್ ಕಡೆ ಮೀಟಿಂಗ್ ಮೇಲೆ ಮೀಟಿಂಗ್, ಏನೋ ಒಂದ್ ಆಗ್ಬಿಡುತ್ತೆ. ಬಟ್ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ತಗೊಳ್ತಾರೆ ಅಂತ ಅನ್ಕೊಳ್ತಾ ಇರುವಾಗ್ಲೇ ಸಿಕ್ಕ ಟೈಮ್ ಅಲ್ಲಿ, ಸಿಕ್ಕ ಗ್ಯಾಪ್ ಅಂತಲ್ಲ, ಚಿಕ್ಕ ಗ್ಯಾಪ್, ಆ ಸಿಕ್ಕ ಗ್ಯಾಪ್ ಅಲ್ಲೇ ಹೊಡೆದಾಕಿದ್ದಾರೆ. ಅವ್ರ ಊಹೆಯೂ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅವ್ರಿಗೆ ಮೊಸಳೆ ಕಣ್ಣೀರ್ ಹಾಕ್ತಾರೆ, ಇವ್ರ ಕೈಕಾಲು ಹಿಡಿತಾರೆ. ಏನಂತ? ಉಗ್ರರು ಸತ್ತಿದ್ದಾರೆ ಅಂತ ಒಪ್ಕೊಳ್ಳಲ್ಲ ಅವರು, ನಾಗರಿಕರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಕತೆ ಕಟ್ತಾರೆ ನೋಡಿ. ಆಲ್ರೆಡಿ ಅವರ ಅಫಿಷಿಯಲ್ ಪೇಜ್ಗಳಲ್ಲಿ ಅನೌನ್ಸ್ ಆಗಿರ್ಬೇಕದು. ಬಟ್ ನಿರ್ದಿಷ್ಟ ಜಾಗಗಳನ್ನ ಗುರಿಯಾಗಿಸ್ಕೊಂಡು ಭಾರತ ಎಲ್ಲಿ ಉಗ್ರರ ಅಡಗುತಾಣಗಳಿತ್ತು, ಉಗ್ರರನ್ನ ಪೋಷಿಸಿ ಬೆಳೆಸಿ ಅವರಿಗೊಂದು ಯೂನಿವರ್ಸಿಟಿಗಳಿತ್ತಲ್ಲ, ಅಲ್ಲಿಗೆ ನುಗ್ಗಿ ಹೊಡೆದಿದೆ. ಮಿಸೈಲ್ಗಳು ಈಗ ಈ ಸಲ ಅಂತಿಂತ ಮಿಸೈಲ್ಗಳನ್ನ ಬಳಸಿಲ್ಲ. ನಾವು ಸಾಮಾನ್ಯವಾಗಿ ವಾರ ಆಗುತ್ತಾ, ಆದ್ರೆ ಹೇಗಿರುತ್ತೆ ಸಶಸ್ತ್ರಗಳು, ನಮ್ಮ ಕಡೆ ಸ್ಟ್ರೆಂತ್ ಏನು, ಅವ್ರಗಳ ಸ್ಟ್ರೆಂತ್ ಏನು ಅಂತ ನೋಡ್ಬೇಕಾದ್ರೆ ಇರೋ ಬರೋದನ್ನೆಲ್ಲ ನಮ್ಮ ಹತ್ರ ಇದಿದೆ ಅದಿದೆ ಅಂತ ಅವ್ರು ಬೊಬ್ಬೆ ಹೊಡ್ಕೊಳ್ತಾರಲ್ಲ, ಹಂಗೆ ಹೊಡಿತಾ ಇರ್ಲಿಲ್ಲ ಭಾರತ. ಜಸ್ಟ್ ಒಂದು ಹೈಲೈಟ್ಸ್ ಹೇಳಿ ಸುಮ್ಮನಾಗ್ತಾ ಇತ್ತು. ಯಾಕಂದ್ರೆ ಅದು ಎಲ್ಲವನ್ನ ಓಪನ್ ಸೀಕ್ರೆಟ್ ಆಗಿ ಹೇಳಕ್ಕಾಗಲ್ಲ. ಇಲ್ಲಿ ತನಕ ಯಾವುದನ್ನ ಹೇಳಿರ್ಲಿಲ್ವೋ ಅವೆಲ್ಲವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡೋದ್ರ ಮುಖಾಂತರ ಬೇರೆ ದೇಶಗಳಿಗೂ ಗೊತ್ತಾಗ್ತಿರುತ್ತೆ ಭಾರತದ ಸ್ಟ್ರೆಂತ್, ಈ ಸೇನೆಯಲ್ಲಿ ಹೇಗಿದೆ, ಎಕ್ವಿಪ್ಮೆಂಟ್ಗಳು ಏನೇನಿದೆ, ಹೇಗಿದೆ, ಹೇಗೆ ವರ್ಕ್ ಮಾಡುತ್ತೆ ಅಂತ ಇನ್ನು ಮುಂದಕ್ಕೆ ಚರ್ಚೆ ಮಾಡ್ತಾರೆ ನೋಡಿ ಪ್ಯಾನೆಲ್ ಅಲ್ಲಿ ಕುತ್ಕೊಂಡು. ಅದನ್ನೇ ಹೇಳಿದ್ದು, ಎಲ್ಲವನ್ನ ಓಪನ್ ಆಗಿ ತೋರಿಸ್ತಾ ಇರ್ಲಿಲ್ಲ. ನಮ್ಮ ಹತ್ರ ಹಂಗಿದೆ, ಹೆಂಗಿದೆ, ಇಷ್ಟು ನಂಬರ್ಸ್ ಇದೆ, ಇಂಥ ಅಪ್ಡೇಟೆಡ್ ವರ್ಷನ್ ಇದೆ, ಇಂಥ ಮಿಸೈಲ್ ಇದೆ ಅಂತ ಹೇಳ್ತಾ ಇರ್ಲಿಲ್ಲ ಭಾರತ. ಜಸ್ಟ್ ಜಲಕ್ಕೆ ಹೇಳ್ತಾ ಇತ್ತು, ನಮ್ಮ ಹತ್ರನೂ ಇದೆ ಅಂತ ಹೇಳ್ತಾ ಇದ್ವಿ, ಸುಮ್ನಾಗ್ತಾ ಇದ್ವಿ. ಬಟ್ ಅದೆಲ್ಲ ಹೊರಬರೋದು ಯಾವಾಗುತ್ತಾ, ಇಂತಹ ಅಟ್ಯಾಕ್ ಗಳಾದಾಗ ತೋರಿಸಿದ್ದಾರೆ. ಹಿಂದೆಂಗ್ ಹೇಗಿತ್ತು, ದಾಳಿಗಿಂತ ಮುಂಚೆ, ದಾಳಿ ಆದ್ಮೇಲೆ ಹೇಗಿತ್ತು ಅನ್ನೋದನ್ನ ತೋರಿಸ್ತಾ ಇದೀವಿ. ಆ ಮಗದೊಂದು ಕಡೆ ಭಾರತ ಪಾಕ್ ಮೇಲೆ ದಾಳಿ ನಡೆಸಿದ್ದು, ಪಾಕ್ ಭಾರತದ ಮೇಲೆ ದಾಳಿ ನಡೆಸಿದ್ದು, ಇವೆಲ್ಲವನ್ನ ನೋಡ್ತಾ ಇದ್ದೀರಿ. ಬಟ್ ವೆರಿ ಸ್ಯಾಡ್ ಏನಪ್ಪಾ ಅಂತ ಹೇಳಿದ್ರೆ, ಎಸ್, ಈ ಗುಂಡಿನ ಚಕಮಕಿ ಬಾರ್ಡರ್ನಲ್ಲಿ ಆಗ್ಬೇಕಾದ್ರೆ 10 ಜನ ನಮ್ಮ ದೇಶದ ಯೋಧರು ದೇಶಕ್ಕಾಗಿ ಜೀವವನ್ನ ತ್ಯಾಗ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ.